ಎಷ್ಟು ಅಷ್ಟಾಗಿ ಕಮೆಂಟ್ ಹಾಕಿರ್ತಾನೆ ಅಂತಬಿಟ್ಟು ನೀವು ಹೇಳಲೇಬೇಡಿ. ಅವನೇ ಬಂದ್ಬಿಟ್ಟು ಇವತ್ತು ನನ್ನ ಫೋಟೋ ಕೇಳ್ದಾದ್ರೆ ಹೆಂಗೆ ಅನ್ಬೋದು. ಗೂಗಲ್ ವೆಬ್ಸೈಟಲ್ಲಿ ಹೋಗ್ಬಿಟ್ಟು ನೋಡ್ದೆ ಅಂದರೆ ಡಬಲ್ ಮೀನಿಂಗ್ ಜಾನು ಅಂತಬಿಟ್ಟು ಹೊಡ್ದ ಅಂದರೆ ನಾನೇ ಮುಂದೆ ಬಂದುಬಿಡ್ತೀನಿ, ಅಷ್ಟೊಂದು ಫೇಮಸ್ ಆಗಿಬಿಟ್ಟಿದ್ದೀನ ನಾನು ಅಂತ. ಹೊಟ್ಟೆ ಮೇಲೆ ಹೊಟ್ಟೆ ಟೂತಿಗೊಂದು ಬಗ್ನಿಗುಟ್ಟ, ಅದಕ್ಕೆ ಇಷ್ಟುದ್ದ ಕಮೆಂಟ್ಸು, ಇಷ್ಟುದ್ದ ಟ್ರೋಲು. ಲೈಕ್ ಯಾರಾದರೂ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರೆ ಮಾತ್ರ ಅವ್ರ ಹತ್ರ ಡ್ಯಾನ್ಸ್ ಮಾಡ್ತಾ ಇರ್ತೀನಿ ಟಮಟದಲ್ಲಿ. ದುಡ್ಡು ಕೊಡಲ್ಲ ಅಂತೇಳ್ಬಿಟ್ಟು ಹೇಳ್ದೆ ಅಂದರೆ ಏನಣ್ಣ ಇಷ್ಟೊತ್ತು ಡ್ಯಾನ್ಸ್ ಮಾಡಿದ್ದೀನಿ ಏನೂ ಇಲ್ವಾ ಅಂತ. ಅದು ಏನಿಲ್ಲ ಅಂತ ಹೇಳಿದ್ರು 2 ಮಿಲಿಯನ್ಸ್ ಹೊಡಿತು, ತುಂಬ ವೈರಲ್ ಆಯಿತು. ಏನದು ಒಗಟು? ಅಲ್ಲಾಡಿಸಿ ಎದ್ದಾಡಿಸ್ತಾರೆ, ಉಗುಳು ಹಚ್ಬಿಟ್ಟು ಓಲಲ್ಲಿ ಹಾಕ್ತಾರೆ. ಏನು ಲಾಕ್ಡೌನ್ ಟೈಮಲ್ಲಿ ಏನೂ ಇರಲಿಲ್ಲ, ತಿನ್ನೋಕ್ಕೂ ಇರಲಿಲ್ಲ, ಏನೂ ಇರಲಿಲ್ಲ. ಬರೀ ಬೆಳಗ್ಗೆ ಸಾಯಂಕಾಲ ಮಧ್ಯಾಹ್ನ ಇಂದಿರಾ ಕ್ಯಾಂಟೀನ್ ಇಲ್ಲ ಅಂತ ಹೇಳ್ದ ಅಂದರೆ ಲೈಕ್ ಅದಾದಮೇಲೆ ಲೈಕ್ ಫೆಸ್ಟಿವಲ್ಸ್ಗೆಲ್ಲ ಸ್ಟಾರ್ಟ್ ಆಗೋದು ತಾನೆ, ಗಣೇಶಂದು ಅಣ್ಣಮ್ಮಂದು ಎಲ್ಲನೂ. ಏನಿಲ್ಲ ಅಂತ ಹೇಳಿದ್ರೆ ಒಂದು ಏರಿಯಾದಲ್ಲಿ ಒಂದು 4 ಕಡೆ ಕೂಡಿಸಿರ್ತಾರೆ. ಅನ್ನದಾನ ಪ್ರಸಾದ ಅದು ಇದು ಅಂತ ಹೇಳ್ಬಿಟ್ಟು ದೇವ್ರ ಹೆಸರು ಹೇಳ್ಕೊಂಬಿಟ್ಟೆ ಅರ್ಧ ಜೀವನ ಮಾಡಿಬಿಟ್ಟಿದ್ದೀನಿ ನಾನು. ಮಾಡಲಿಂಗಲ್ಲಿ ಒಳ್ಳೆ ಬಟ್ಟೆ ಹಾಕೋಬೋದು, ಒಳ್ಳೆ ಮೇಕಪ್ ಮಾಡ್ಬೋದು, ತುಂಬ ಚೆನ್ನಾಗಿರ್ಬೋದು ಅಂತೇಳ್ಬಿಟ್ಟು ಒಂದಿಷ್ಟ. ಚಿಂತೆಯನ್ನು ಚಿಂದಿ ಮಾಡಿ ಸಿಗೋದು ಒಂದು ಡ್ಯಾನ್ಸಿಗೆಲ್ಲ ಹೋದ್ರೆ, ಯಾಕೆಂದರೆ ದಿನಕ್ಕೆ ನೀವು 30,000 20,000 ದುಡಿಯೋರು. ಇಲ್ಲಿ ಎಲ್ಲ ಅಷ್ಟೊಂದೆಲ್ಲ 1,000 2,000 ನಾನೇನು ಮಾಡ್ತೀನಿ ಅಂತೆಲ್ಲ ಅಂದರೆ ನಗಬಾರ್ದು. ಲೈಕ್ ಯಾರಾದರೂ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರೆ ಮಾತ್ರ ಅವ್ರ ಹತ್ರ ಡ್ಯಾನ್ಸ್ ಮಾಡ್ತಾ ಇರ್ತೀನಿ ಟಮಟದಲ್ಲಿ. ದುಡ್ಡು ಕೊಡಲ್ಲ ಅಂತೇಳ್ಬಿಟ್ಟು ಹೇಳ್ದೆ ಅಂದರೆ ಏನಣ್ಣ ಇಷ್ಟೊತ್ತು ಡ್ಯಾನ್ಸ್ ಮಾಡಿದ್ದೀನಿ ಏನೂ ಇಲ್ವಾ ಅಂತಬಿಟ್ಟು ಕೇಳ್ಬಿಡ್ತೀನಿ. ಯಾಕಂತೇಳಿದ್ರೆ ನಾನು ಹೊಟ್ಟೆ ಪಾಡಿಗೆ ನಾನು ಮಾಡಲೇಬೇಕಲ್ವಾ. ಸೊ ನಾನು ಯಾವುದೇ ಕೆಲಸ ಮಾಡಲಿ ಅದನ್ನು ದೇವ್ರ ಥರ ನೋಡ್ತೀನಿ. ಕೆಲಸನೇ ಅದು ನಮಗೊಂದು ಹೊಟ್ಟೆ ತುಂಬಿಸಿದೆ. ಬಟ್ ಇನ್ನೊಂದೇನು ಅಂತೆಲ್ಲ ಅಂದರೆ ಲೈಕ್ ದ ಬೆಸ್ಟ್ ಇಂದಿರಾ ಕ್ಯಾಂಟೀನ್ ನಮಗೆ. ಲಾಕ್ಡೌನ್ ಟೈಮಲ್ಲಿ ಏನೂ ಇರಲಿಲ್ಲ, ತಿನ್ನೋಕ್ಕೂ ಇರಲಿಲ್ಲ, ಏನೂ ಇರಲಿಲ್ಲ. ಬರೀ ಬೆಳಗ್ಗೆ ಸಾಯಂಕಾಲ ಮಧ್ಯಾಹ್ನ ಇಂದಿರಾ ಕ್ಯಾಂಟೀನ್ ಇಲ್ಲ ಅಂತ ಹೇಳ್ದ ಅಂದರೆ ಲೈಕ್ ಅದಾದಮೇಲೆ ಲೈಕ್ ಫೆಸ್ಟಿವಲ್ಸ್ಗೆಲ್ಲ ಸ್ಟಾರ್ಟ್ ಆಗೋದು ತಾನೆ, ಗಣೇಶಂದು ಅಣ್ಣಮ್ಮಂದು ಎಲ್ಲನೂ. ಏನಿಲ್ಲ ಅಂತ ಹೇಳಿದ್ರೆ ಒಂದು ಏರಿಯಾದಲ್ಲಿ ಒಂದು 4 ಕಡೆ ಕೂಡಿಸಿರ್ತಾರೆ. ಅನ್ನದಾನ ಪ್ರಸಾದ ಅದು ಇದು ಅಂತ ಹೇಳ್ಬಿಟ್ಟು ದೇವ್ರ ಹೆಸರು ಹೇಳ್ಕೊಂಬಿಟ್ಟೆ ಅರ್ಧ ಜೀವನ ಮಾಡಿಬಿಟ್ಟಿದ್ದೀನಿ ನಾನು. ಓಕೆ, ಸ್ಥೈಮಿತವಾದಂಥ ಜಾಬ್ ಇರಲೇಬೇಕು ಇಲ್ಲ ಅಲ್ವಾ, ಊಟ ಮಾಡಲೇಬೇಕು. ಒಂದು 2,000 ರೂಪಾಯಿ ಅಂತೆಲ್ಲ ಅಂದರೆ ಹೆಂಗೋ ಮಾಡಿಬಿಟ್ಟು ಗುದ್ದಾಡ್ಬಿಟ್ಟು ಬಾಡಿಗೆ ಕಟ್ಬಿಡ್ತಾ ಇದೆ. ಒಂದು ತಿಂಗಳ ಬಂತು ಅಂತ ಹೇಳಿದ್ರೆ ಒಂದು 3,000 ಇಟ್ಬಿಡ್ತಾ ಇದೆ ಬಾಡಿಗೆಗೋಸ್ಕರ ತೆಗೆದ್ಬಿಟ್ಟು. ಊಟಕ್ಕೆ ಏನು ಮಾಡಬೇಕು ಅಂತಂದರೆ ಇಂದಿರಾ ಕ್ಯಾಂಟೀನ್ಗೆ ಹೋಗಬೇಕು. ಇಂದಿರಾ ಕ್ಯಾಂಟೀನಲ್ಲಿ ಫ್ರೆಂಡ್ ಮಾಡ್ಕೊಂಬಿಟ್ಟಿದೆ ಒಬ್ಬರನ್ನ. ಓಕೆನಾ, ಅವ್ರು ನೋಡಿದ ತಕ್ಷಣ ಗೊತ್ತಾಗ್ತಾಯಿತ್ತು ಲೈಕ್ ಈ ಥರ ಚೇಂಜ್ ಆಗಿರೋದು. ಪಾಪ ನಿಜವಾಗ್ಲೂ ಹೇಳಬೇಕು ಅಂತಿಲ್ಲ ಅಂದರೆ ಅಲ್ಲಿ ಇಂದಿರಾ ಕ್ಯಾಂಟೀನಲ್ಲಿ ಏನಿಲ್ಲ ಅಂದರೂ 2 ವರ್ಷ 3 ವರ್ಷ ಊಟ ಮಾಡಿದ್ದೀನಿ, 1 ರೂಪಾಯಿನೂ ಇಸ್ಕೊಂಡಿಲ್ಲ ಅವರು ನನಗೆ. ಪರವಾಗಿಲ್ಲ, ಊಟ ಮಾಡಿ ಆರಾಮ್ಸೆ ಊಟ ಮಾಡಿ. ಅವರೇ ಫೋನ್ ಮಾಡಿಬಿಟ್ಟು ಕರಿತಾಯಿದ್ರು, ಎಲ್ಲಿದೆಯಮ್ಮ ಇವತ್ತು ಈ ಊಟ ಬಂದಿದ್ದು ನೋಡಿ, ಬಂದೇ ಇಲ್ಲ ಅಂತಬಿಟ್ಟು. ಬಟ್ ತುಂಬ ಹೆಲ್ಪ್ಫುಲ್ ಮಾಡಿದೆ ಆ ಮೂಮೆಂಟಲ್ಲಿ ಎಲ್ಲ ನನಗೆ ಇಂದಿರಾ ಕ್ಯಾಂಟೀನಲ್ಲಿ. 3 ವರ್ಷ ಅಂತ ಹೇಳಿದರೆ ಮಾಡಲೇಬೇಕಲ್ಲ, ಊಟ ಮಾಡಲೇಬೇಕಲ್ಲ. ಕೆಲಸ ಇರಲಿಲ್ಲ. ನಾನು ಫಸ್ಟ್ ಏನು ಗೊತ್ತಾ, ಇವಾಗ ನಾನು ಸ್ವಲ್ಪ ನೋಡೋಕ್ಕೆ ಒಂಥರ ಲುಕ್ ಆಗಿದ್ದೀನಿ. ಅವಾಗೆಲ್ಲ ಹಳೆ ಫೋಟೋಸ್ ಎಲ್ಲ ನೋಡ್ಬಿಟ್ಟೆ ಅಂತ ಹೇಳ್ದಂದರೆ ನೀವು, ಇನ್ನೂ ನಾನು ಹುಡುಗಾಗಿರೋಕ್ಕಂಥ ಫೋಟೋ ನೋಡಿದರೆ ಅಂತ ಹೇಳಿದ್ರೆ ನೀವು ನೋಡಿದ್ರೇ ನಾನು ಕ್ರಶ್ ಆಗ್ತಾ ಇದೆ ಅಂತ ಇರ್ತೀರಿ. ಯಾಕೆ ನೀವೇನಾ ಇದು, ಯಾಕೆ ನೀವು ಚೇಂಜ್ ಆಗೋಕೆ ಹೋದ್ರಿ, ನೀವು ನೋಡಿದ್ರೇ ನನಗೆ ಕ್ರಶ್ ಆಗುತ್ತೆ ಅಲ್ಲ ಅಂತ ತುಂಬ ಜನ ಹುಡುಗಿಯರು ನನಗೆ ಅದೇ ಹೇಳಿದ್ದಾರೆ. ನನ್ನ ಫೋಟೋಸ್ ಇದ್ದಾವಲ್ವ, ನಾನು ತೋರಿಸ್ದೆ, ಇದು ಯಾರು ಅಂತಬಿಟ್ಟು ಗೆಸ್ ಮಾಡು ಅಂತಬಿಟ್ಟು ಹೇಳ್ದಾಗ, ಯಾರು ನಿಮ್ಮ ಅಣ್ಣನ ಅಂತಬಿಟ್ಟು ಕೇಳಿದೆ. ನಮ್ಮ ಅಣ್ಣನೇ ಅಂತಬಿಟ್ಟು. ಆಮೇಲೆ ಅಬ್ಸರ್ವ್ ಮಾಡಿ, ನೀನಾ ಇದು, ನೀನು ನೋಡಿದ್ರೇ ನನ್ನ ಕ್ರಶ್ ಆಗುತ್ತಲ್ಲ ಅಂತಬಿಟ್ಟು ಹೇಳಿದ್ದಾರೆ. ಇದ್ದಾವೆ ನನ್ನ ಫೋಟೋಸ್ ಇದ್ದಾವೆ, ಹುಡುಗಾಗಿರೋದು ಫೋಟೋಸ್ ಇದೆ. ಅಲ್ಲಿಂದ ಲೈಕ್ ಇದೆಲ್ಲ ವರ್ಕ್ ಮಾಡ್ಕೊತ ಹೋದಾಗಿಂದ ಇವಾಗ ಲೈಕ್ ನನ್ನ ಹಾರ್ಮೋನ್ಸು ಬಾಡಿಲಿಂದ ಇವಾಗ ನಾನು ಒಂಥರ ಹುಡುಗಿ ಥರ ಕಾಣಿಸ್ತಾ ಇದ್ದೀನಿ, ಏನೋ ಒಂದು ಸಾಧನೆ ಮಾಡಿದ್ದೀನಿ ಅಂತಬಿಟ್ಟು ಹೇಳ್ಬಿಟ್ಟು ಲೈಕ್ ಮಾಡಲಿಂಗ್ ಎಲ್ಲ ಜಾಯ್ನ್ ಆಗಿಬಿಟ್ಟಿದೆ ತಾನೇ. ಮಾಡಲಿಂಗ್ ಯಾವಾಗ ಜಾಯ್ನ್ ಆದ್ರಿ ಈ ಗ್ಯಾಪಲ್ಲಿ? ಆ್ಯಕ್ಚುಲಿ ಮಾಡಲಿಂಗ್ ಯಾವಾಗ ಜಾಯ್ನ್ ಆಗಿದೆ ಅಂತ ಹೇಳಿದ್ರೆ ನಾನು ಲೈಕ್ ಕ್ರಾಸ್ ಡ್ರೆಸ್ಸಿಂಗ್ ಮಾಡೋವಾಗಲೇ ಮಾಡಲಿಂಗ್ ಜಾಯ್ನ್ ಆಗಿದೆ. ಅದೆಲ್ಲ ವೀಡಿಯೋಸು ಫೋಟೋಸು ಎಲ್ಲನೂ ಅವ್ರ ಹತ್ರ ನಿಂತು ಎಲ್ಲೂ ನಾನು ಟೆಲಿಕಾಸ್ಟ್ ಮಾಡಿಸಿರ್ಲಿಲ್ಲ. ಅದಾದಮೇಲೆ ನಂದು ಆಪರೇಷನ್ ಆದಮೇಲೆ ಎಲ್ಲನೂ ಟೆಲಿಕಾಸ್ಟ್ ಮಾಡ್ತಾಯಿದ್ದೆ. ಸೊ ಮಾಡಲಿಂಗ್ ಅಂದರೆ ನಿಮ್ಗೆ ಇಷ್ಟ ಇದ್ದೇ ಹೋಗಿದ್ದ ಮಾಡಲಿಂಗು? ರ್ಯಾಂಪ್ ವಾಕ್ ಎಲ್ಲ ಮಾಡಿದ್ದೀರಾ? ರ್ಯಾಂಪ್ ವಾಕ್ ಎಲ್ಲ ಮಾಡಿದೆ, ವೀಡಿಯೋಸ್ ಎಲ್ಲನೂ ಇದೆ ರ್ಯಾಂಪ್ ವಾಕ್ ಎಲ್ಲ. ಇವಾಗ್ಲೂ ನಾನು ಮಾಡಲಿಂಗ್ ಅಂತೆಲ್ಲ ಅಂದರೆ ಒಂಥರ ಇಷ್ಟ. ಮಾಡಲಿಂಗಲ್ಲಿ ಒಳ್ಳೆ ಬಟ್ಟೆ ಹಾಕೋಬೋದು, ಒಳ್ಳೆ ಮೇಕಪ್ ಮಾಡ್ಬೋದು, ತುಂಬ ಚೆನ್ನಾಗಿರ್ಬೋದು ಅಂತೇಳ್ಬಿಟ್ಟು ಒಂದಿಷ್ಟ. ಲೈಕ್ ರೀಸೆಂಟಾಗಿ ಲೈಕ್ ಲಾಸ್ಟ್ ಇಯರ್ ಫೆಬ್ರವರಿ 16ಗೆ ನನ್ನ ಮೂವಿ ರಿಲೀಸ್ ಆಗಿತ್ತು. ಅದಕ್ಕಿಂತ ಲೈಕ್ 2 ಇಯರ್ಸ್ ಬ್ಯಾಕೆ ಅದು ಶೂಟಿಂಗ್ ಆಗಿತ್ತು. ನನ್ನ ಹುಡುಗ ಇದೆ ತಾನೆ, ಆವಾಗಲೇ ಅದು ಶೂಟಿಂಗ್ ಆಗಿರೋದು. ಓಕೆ, ನೀವು ಅದ್ರಲ್ಲಿ ಏನು ಕ್ಯಾರೆಕ್ಟರ್? ಟ್ರಾನ್ಸ್ ಕ್ಯಾರೆಕ್ಟ್ರೇ ಮೇನ್ ಲೀಡಾಗಿ ಮಾಡಿರೋದು. ನಿಮ್ಮನ್ನೇ ಲೀಡ್ ಕ್ಯಾರೆಕ್ಟರ್ ಆಗಿ ತಗೊಂಡಿದ್ರಾ? ಮೇನ್ ಲೀಡ್ ಕ್ಯಾರೆಕ್ಟ್ರೇ. ಹೇಗೆ ಕನೆಕ್ಟ್ ಆಗಿದ್ದು ಸಿನಿಮಾ ಲೈನ್ ಅಂತೆಲ್ಲ ಅಂದರೆ ಆ ಡೈರೆಕ್ಟ್ರ್ ಬಂದುಬಿಟ್ಟು ನಮ್ಮೂರವರೇ ಅಂತಿಲ್ಲ ಅಂದರೆ ನಮಗೆ ಹತ್ರದವ್ರು, ಯಾದಗಿರಿದವರು. ಲೈಕು ನಮ್ಮ ಮನೇಲಿಂದ 2 ಮನೆ ಹಿಂದೆ ಇತ್ತು. ಅವರು ನೀನು ಸೇಮ್ ಹುಡುಗಿ ಥರನೇ ನಡೀತೀಯ ಕಣೋ, ಸೇಮ್ ಹುಡುಗಿ ಥರನೇ ಮಾಡ್ತಾ ಇರ್ತೀಯ, ನಮಗೊಂದು ಕ್ಯಾರೆಕ್ಟ್ರ್ ಬೇಕಾಗಿದೆ ಕಣೋ, ಈ ಥರ ನಾವು ದೊಡ್ಡ ಮೂವಿ ಮಾಡ್ತಾಯಿದ್ದೀವಿ, ಲೈಕ್ ಈ ಥರ ಇದೆ ಅಂತಬಿಟ್ಟು 4-5 ವರ್ಷದ ಹಿಂದೆ ಅವ್ರು ಹೇಳಿದ್ದು. ಅದು ಶೂಟಿಂಗೂ ಮುಗ್ದೋಯ್ತು. ಹಂಗೆ ಹಿಂಗೆ ಮಾಡಿಬಿಟ್ಟು ಅದು ಡಬ್ಬಿಂಗು ಎಡಿಟಿಂಗ್ದು ತುಂಬ ಪ್ರೊಸೆಸ್ ನಡೆಯುತ್ತೆ ತಾನೆ ಅದ್ರದ್ದು.
ಅದೆಲ್ಲ ಆಯಿತು. ಲೈಕ್ ನಮ್ಮದು ಅವ್ರೇನು ಅಂದ್ಕೊಂಡಿರ್ತಾನೆ ಲೈಕ್ ಓಕೆ ಒಂದು ಹುಡುಗ ಕ್ಯಾರೆಕ್ಟರ್ ಮಾಡಿದ್ದಾನೆ, ಒಂದು ಮಂಗಳಮುಖಿ ಕ್ಯಾರೆಕ್ಟರ್ ಮಾಡಿದ್ದಾನೆ, ಲೈಕ್ ಏನೋ ಒಂದು ಅಂದ್ಕೊಂಡಿದ್ರು. ಲೈಕ್ ಅದಾದಮೇಲೆ ಲೈಕ್ ನನಗೆ ಕಾಲ್ ಮಾಡಿಬಿಟ್ಟು ಡಬ್ಬಿಂಗ್ ಇದೆ ಪಾಪ ಅಂತಬಿಟ್ಟು ಕರೆದ್ರು. ನಾನು ಹೋದೆ, ಸೀರೆ ಉಟ್ಕೊಂಡ್ಬಂಡೆ. ಅವ್ರು ಶಾಕು, ಫುಲ್ ಚೇಂಜ್ ಆಗಿಬಿಟ್ಟೆ ನೀನು. ಹ್ಞೂ ಸರ್ ನಾನು ಫುಲ್ ಚೇಂಜ್ ಆಗಿಬಿಟ್ಟಿದ್ದೀನಿ. ಅಯ್ಯೋ ದೇವ ಅಂತಬಿಟ್ಟು ಅವತ್ತಿನ ದಿನ ಅವ್ರು ಎಷ್ಟೊಂದು ನಕ್ಕಿದ್ರು. ನಾನು ಹಂಗೆ ಹಿಂಗೆಲ್ಲ ಹೇಳಿದೆ, ಪರವಾಗಿಲ್ಲ ಚೆನ್ನಾಗಿರು ಖುಷಿಯಾಗಿರು ಅಂತೇಳ್ಬಿಟ್ಟು ಆ ಮೂವಿ ಡಬ್ಬಿಂಗ್ ಎಲ್ಲನೂ ರಿಲೀಸ್ ಎಲ್ಲನೂ ಮಾಡಿದ್ಮೇಲೆ ಲೈಕ್ ಆ ಮೂವಿ ರಿಲೀಸ್ ಆಗೋಷ್ಟಿಗೆ ನಾನು ಲೈಕ್ ಫುಲ್ ಕಂಪ್ಲೀಟಾಗಿ ಚೇಂಜ್ ಆಗಿದ್ದೆ. ಹುಡುಗಿಯಾಗಿದ್ರಿ ಮೂವಿಲಿ ಅಂದರೆ ಬೇಕು ಅಂತ ಹೇಳ್ಬಿಟ್ಟು ಕಾಸ್ಟ್ಯೂಮ್ ಎಲ್ಲ ಮಾಡ್ಕೊಂಡು ಇದು ಮಾಡಿ ರಿಯಲ್ ಆಗಿನೇ ಚೇಂಜ್ ಆಗ್ಬಿಟ್ಟು. ಲೈಕ್ ಅಲ್ಲಿನೂ ಲೈಕ್ ನಾನು ಹೇರ್ಸ್ ಎಲ್ಲ ಬಿಟ್ಟಿದ್ದೆ ಅಂತಾನೆ ಫುಲ್ ಟೈಅಪ್ ಮಾಡಿ ಅದು ಮಾಡಿ ಮೇಕಪ್ ಮಾಡಿ ಫುಲ್ ಅಂತಂದೇ ಫುಲ್ ಇದು ಮಾಡಿದ್ರು. ಓಕೆ, ರಂಗಭೂಮಿ ನಾನು ಕಾಲೇಜಲ್ಲಿ ಇದ್ದೆ, ವಿಜಯನಗರ ಫಸ್ಟ್ ಗ್ರೇಡ್ ಕಾಲೇಜಲ್ಲಿದ್ದೆ. ಅಲ್ಲಿ ನನಗೆ ರಂಗಚಿರಂತನ ವಿಜಯನಗರ ಫಸ್ಟ್ ಗ್ರೇಡ್ ಕಾಲೇಜಲ್ಲಿ ನಾನು ಊರಲ್ಲಿ ಇದ್ದಾಗೂ ನಮಗೆ ಆಗಿರೋಕ್ಕಂಥದ್ದು ಒಂದು ಸಪ್ರೇಟ್ ಆಗಿರೋಕ್ಕಂಥದ್ದು ಒಂದು ಸರ್ ಇದ್ದರು ನಮ್ಗೆ ಆ್ಯಕ್ಟಿಂಗ್ ಹೇಳ್ಕೊಡೋರು. ಅವ್ರ ಹತ್ರನೂ ನಾನು ಕಲಿತಾ ಇದ್ದೆ. ಇಲ್ಲಿ ನನ್ನ ರಂಗಚಿರಂತನ ಅಂತ ಬಿಟ್ಟು ನಮ್ಮದು ಒಂದು ಟೀಮ್ ಇತ್ತು, ಅಲ್ಲಿ ನಾನು ವರ್ಕ್ ಮಾಡಿಬಿಟ್ಟು ಅಲ್ಲೇ ಕಾಲೇಜ್ನಿಂದನೇ ಆ್ಯಕ್ಟಿಂಗ್ ಮಾಡ್ತಾಯಿದ್ದೆ. ಅದಾದಮೇಲೆ ನಾನು ರಂಗಧರ್ಮಕ್ಕೆ ಸೇರಿಕೊಂಡೆ. ರಂಗಧರ್ಮದಲ್ಲಿ ಕಲಿತ್ಬಿಟ್ಟು ಲೈಕ್ ಗೊತ್ತಲ್ವಾ ಅದೇ ಕ್ಯಾರೆಕ್ಟ್ರು ಟ್ರಾನ್ಸ್ ನನಗೆ ಇಷ್ಟ ಆಗಲಿಲ್ಲ ಅಂತಬಿಟ್ಟು ನಾನು ಬಂದ್ಬಿಟ್ಟೆ. ಅಂದರೆ ಎಲ್ಲೋದ್ರೂ ಕೂಡ ಅದೇ ಕ್ಯಾರೆಕ್ಟರ್ ಕೊಡ್ತಾ ಇದ್ರು. ಮಾಡ್ತೀನಿ ಹಂಗೇನಿಲ್ಲ, ಬಟ್ ಬೇಜಾರಾಗುತ್ತೆ ಏನಪ್ಪ ಇದೆ ಅಂತಬಿಟ್ಟು ನಾನು ಲೈಕ್ ಅಷ್ಟೊಂದು ಇದು ಮಾಡ್ಕೊಂಬಿಟ್ಟು ಹೆಣ್ಣು ಅಂತಬಿಟ್ಟು ಪರಿವರ್ತನೆ ಮಾಡ್ಕೊಂಡಿದ್ದೀನಿ. ಇವ್ರು ನೋಡ್ದ ಅಂತದ ನೀನು ಹೆಣ್ಣಲ್ಲ, ನೀನು ಅದಲ್ಲ, ಇದು ಆಡಿದ್ದೆ ಆಡು ಕಿಸ್ಬಾಯಿ ಅಂದಾಗೆ ನೀನು ಅದಲ್ಲ ತಗೋ ಇದೆ. ನಾನು ಹೇಳ್ತಾ ಇರ್ತೀನಲ್ವಾ ಕೆಲವೊಂದು ಟೈಮಲ್ಲಿ ಸರ್ ನಾನು ಹುಡುಗಿ ಅಂತ ನಾನು ಹ್ಞೂ ಟ್ರಾನ್ಸ್ ಕ್ಯಾರೆಕ್ಟ್ರೇ ಅದೆಲ್ಲ ನೀನು ಇದೆ ಅಂತ ಬಿಟ್ಟು ಕೊಡ್ತಾರಲ್ಲ, ನನಗೆ ಒಂಥರ ಇಷ್ಟ ಆಗಲ್ಲ, ಅದಕ್ಕೆ ಮನ್ ಮಾಡಲ್ಲ. ಜಾನು ಅಂತ ಹೆಸರಾಗಿ ಚೂಸ್ ಮಾಡಿದ್ರಿ? ಜಾನು ನೀವೇ ಇಟ್ಕೊಂಡಿದ್ದ? ಹೌದು. ಮುಂಚೆ ಹೆಸರೇನಿತ್ತು? ರಿವೀಲ್ ಮಾಡಂಗಿಲ್ವಾ? ಸೀಕ್ರೆಟಾ? ಸೀಕ್ರೆಟ್ ಅಲ್ಲ, ನನ್ನ ಹೆಸರು ಹೇಳೋಕ್ಕೆ ನನಗೆ ಇಷ್ಟ ಆಗಲ್ಲ. ನಾನು ಸರ್ಟಿಫಿಕೇಟ್ ಮೇಲೆ ಬರ್ದಿದೆ ನೋಡಿ, ಎಲ್ಲೋ ಒಂದು ಕಡೆ ಓದ್ಕೊಂಬಿಡಿ. ಆ್ಯಕ್ಚುಲಿ ಜಾನು ಅಂತ ಬಿಟ್ಟು ಹೆಸರು ಯಾಕೆ ಇಟ್ಟಿದ್ದೀನಿ ಅಂತ ಹೇಳ್ದ ಅಂದರೆ, ಜಾನು ಅನ್ನೋಕ್ಕಂಥದ್ದು ಹೆಸರು ಯಾವ ಧರ್ಮಕ್ಕೂ ರಿಲೀಸನ್ ಆಗಲ್ಲ, ಓಕೆನಾ? ಹಿಂದೂ, ಮುಸ್ಲಿಮ್, ಸಿಖ್ ಯಾವುದೂ ಇಲ್ಲ. ಇಟ್ಸ್ ಫಾರ್ ಜಸ್ಟ್ ನೇಮ್. ಅದು ಹುಡುಗನಿಗೂ ಕರಿಬೋದು, ಹುಡುಗಿಗೂ ಕರಿಬೋದು. ನನ್ನ ಜೆಂಡರ್ ಏನು ಅಂತಬಿಟ್ಟು ಯಾರೂ ನಾನು ಕೇಳಬಾರ್ದು, ಓಕೆನಾ? ಕೆಲವೊಂದು ನಾನು ಹೆಸರು ಇಟ್ಕೊಂಡ್ಬಿಟ್ಟು ಲೈಕ್ ನೀನು ಮುಸ್ಲಿಮಾ, ನೀನು ಹಿಂದೂನಾ, ನೀನು ಅದ ಅಂತಲೂ ನಾನು ಕೇಳಬಾರ್ದು. ನನಗೆ ಇಷ್ಟ ಇಲ್ಲ. ಜಾನು, ನೀನು ಹುಡುಗ ಆದರೂ ಕರಿ, ಹುಡುಗಿಗಾದರೂ ಕರಿ, ನೀನು ಯಾವ ಧರ್ಮಕ್ಕಾದರೂ ಕರಿ, ನಾನು ಎಲ್ಲದನ್ನೂ ಸಿದ್ಧ. ಜಾನು ಸ್ವೀಟ್ ನೇಮ್ ಅಷ್ಟೇ. ಯಾರು ನಮ್ಮನ್ನು ಜಾಸ್ತಿ ಪ್ರೀತಿ ಮಾಡ್ತಾ ಇರ್ತಾನೆ ಅವ್ರು ನಮ್ಮನ್ನು ಜಾನು ಅಂತಬಿಟ್ಟು ಕರೀತಾರೆ. ಅದಕ್ಕೋಸ್ಕರ ನಾನು ಎಲ್ಲರೂ ಜಾಸ್ತಿ ನನ್ನ ಲವ್ ಮಾಡಿ ಅಂತಬಿಟ್ಟು ಹೇಳ್ಬಿಟ್ಟೆ ಜಾನು ಅಂತಬಿಟ್ಟು ಇಟ್ಕೊಂಡಿರೋದು. ಓಕೆ, ಜಾನು ಈ ನಡುವೆ ಮನೆಗೆ ಹೋಗೋದಕ್ಕೂ ಪ್ರಯತ್ನ ಮಾಡಲಿಲ್ಲ ನೀವು. ಅದ್ರ ಜೊತೆಗೆ ನಿಮ್ಮ ಊರವ್ರಿಗೆ ಎಲ್ರಿಗೂ ಗೊತ್ತಾಯ್ತು ನೀವು ಹಿಂಗೆ ಅಂತ ಹೇಳ್ಬಿಟ್ಟು, ನಿಮ್ಮ ಮನೆಯವರೇ ಎಲ್ರಿಗೂ ಹೇಳಿದ್ದಾರೆ. ಆ್ಯಕ್ಚುಲಿ ಲೈಕ್ ನಮ್ಮ ಊರವ್ರಿಗಿಂತ ನಾನು ಇನ್ಸ್ಟಾಗ್ರಾಮಲ್ಲಿಂದಾನೇ ಲೈಕ್ ಫುಲ್ಲು ಕರ್ನಾಟಕಕ್ಕೆ ಗೊತ್ತಾಗ್ಬಿಟ್ಟಿದ್ದೀನಿ. ಇನ್ಸ್ಟಾಗ್ರಾಮ್ ಯಾವಾಗ ಸೋಷಿಯಲ್ ಮೀಡಿಯಾಗೆ ಬಂದಿದ್ದೆ? ಯಾವಾಗ ನೀವು ಸೋಷಿಯಲ್ ಮೀಡಿಯಾಗೆ ಬರಬೇಕು ಅಂತ ಯಾಕೆ ಅನ್ನಿಸ್ತು? ನಾನೇನಾದರೂ ಒಂದು ಇದು ಮಾಡಬೇಕು ಅಂತಬಿಟ್ಟು ಇತ್ತಲ್ವಾ, ಸಾಧನೆ ಮಾಡಬೇಕು ಅಂತಬಿಟ್ಟು ಇತ್ತು. ಆವಾಗ ರೀಲ್ಸ್ ಮಾಡ್ತಾಯಿದ್ದೆ, ಟಿಕ್ಟಾಕ್. ಟಿಕ್ಟಾಕಿಂದಲೇ ಸ್ಟಾರ್ಟ್ ಮಾಡಿದ್ರಿ ನೀವು? ಟಿಕ್ಟಾಕ್ ಮಾಡ್ತಾ ಇದ್ದೆ. ಟಿಕ್ಟಾಕಲ್ಲಿ ಹುಡುಗಾಗೆ ಇದ್ದೆ. ಅವಾಗ ಮಾಡ್ತಾಯಿದ್ದೆ, ಅವಾಗವಾಗ ಹುಡುಗಿ ಡ್ರೆಸ್ ಎಲ್ಲ ಹಾಕೊಂಡ್ಬಿಟ್ಟು ಎಲ್ಲನೂ ಮಾಡ್ತಾಯಿದ್ದೆ ಟಿಕ್ಟಾಕಲ್ಲಿ. ಸೊ ಓಕೆ, ಹಂಗೂ ಹಿಂಗೂ ಆಪ್ರೇಷನ್ ಆಗಿದ್ದೆ ಕರೆ ಅಂತೆ, ಎಲ್ರಿಗೂ ಗೊತ್ತಾಗಿದ್ದೆ ನಿಜ ಅಂತೆ. ಆಗಿದ್ದಾಗಲಿ ಹೋಗಿದ್ದೋಗಲಿ ಆಯಿತು ಮಾಡೇ ಬಿಡೋಣ ಅಂತಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಪ್ರೊಫೈಲ್ ಓಪನ್ ಮಾಡಿಬಿಟ್ಟು ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆವಾಗ ಯಾವುದೂ ನಾನು ನಿಜವಾಗ್ಲೂ ಹೇಳ್ತೀನಿ ಅಂತ ಹೇಳಿದ್ರೆ, ಹಳೇ ವೀಡಿಯೋಸಲ್ಲೆಲ್ಲ ರ್ಯಾಂಪ್ ವಾಕ್ ಮಾಡಿದ್ದಿದೆ, ಅನಾಥಾಶ್ರಮದಲ್ಲಿ ಟೀಚಿಂಗ್ ಮಾಡಿರೋಕ್ಕಂಥದ್ದು ಇದೆ, ಎಲ್ಲನೂ ಇದೆ. ಇನ್ನೂ ಅದೇ ಐಡಿಯದಲ್ಲೇ ಇದೆ, ಎಲ್ಲನೂ ಇದೆ. ಎಲ್ಲನೂ ಇವಾಗಲೂ ನಾನು ಹಳೆ ವೀಡಿಯೋಸ್ ಎಲ್ಲನೂ ತೆಗ್ದ ಅಂತಂದರೆ 50 ಲೈಕ್ಸು, 100 ಲೈಕ್ಸು, 150 ಲೈಕ್ಸು ಅದೊಂದಿದೆ. ಸುಮ್ಮನೆ ಹಂಗೆ ಕೂತ್ಕೊಂಡಿದ್ದೆ, ಏನಾದರೂ ಒಂದು ಮಾಡಬೇಕಲ್ವ ಅಂತಬಿಟ್ಟು ಕೂತ್ಕೊಂಡಿದ್ದೆ. ಲೈಕ್ ಯಾವುದೋ ಒಂದು ಒಗಟ್ಟು ಸಡನ್ನಾಗಿ ಬಂತು. ಸುಮ್ಮನೆ ಹಿಂಗೆ ಇಟ್ಕೊಂಬಿಟ್ಟು ಲೈಕ್ ನಾನು ಒಂದು ವೀಡಿಯೋ ಮಾಡಿದೆ. ಅದು ಏನಿಲ್ಲ ಅಂತ ಹೇಳಿದ್ರು 2 ಮಿಲಿಯನ್ಸ್ ಹೊಡಿತು, ತುಂಬ ವೈರಲ್ ಆಯಿತು. ಏನದು ಒಗಟು? ಅಲ್ಲಾಡಿಸಿ ಎದ್ದಾಡಿಸ್ತಾರೆ, ಉಗುಳು ಹಚ್ಬಿಟ್ಟು ಓಲಲ್ಲಿ ಹಾಕ್ತಾರೆ, ಏನದು ಸೂಜಿ ದಾರ. ಓಕೆ, ಅದು ಆನ್ಸರು. ಅದಕ್ಕೆ ಕಮೆಂಟ್ಸ್ ಬಂದಿರೋದು ಹಂಗೆ ಹಿಂಗೆ 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 ಅಂತಬಿಟ್ಟು ಇಷ್ಟುದ್ದ ಕಮೆಂಟ್ಸ್ ಬಂತು, ಇಷ್ಟುದ್ದ ಟ್ರೋಲ್ ಆಯಿತು, ಅದಾಯಿತು. ಸುಮ್ಮನೆ ಅದೇ ನೆಕ್ಸ್ಟ್ ಒಂದು ವೀಡಿಯೋ ಮಾಡಬೇಕಲ್ಲ, ಏನು ಮಾಡಬೇಕು ಅಂತಬಿಟ್ಟು ಲೈಕ್ ಹಂಗೆ ಯೋಚನೆ ಮಾಡಿದೆ. ಇನ್ನೊಂದು ಒಗಟ್ಟು ಬಿಟ್ಟೆ. ಅದೇ ಅಲ್ಲ, ಬೇರೆದು. ಯಾವುದು? ಹೊಟ್ಟೆ ಮೇಲೆ ಹೊಟ್ಟೆ, ತೂತಿಗೊಂದು ಬಗ್ನಿಗೂಟ. ಓಕೆನಾ? ಬೀಸಕಲ್ಲು. ಹೊಟ್ಟೆ ಮೇಲೆ ಹೊಟ್ಟೆ, ತೂತಿಗೊಂದು ಬಗ್ನಿಗೂಟ. ಅದಕ್ಕೆ ಇಷ್ಟುದ್ದ ಕಮೆಂಟ್ಸು, ಇಷ್ಟುದ್ದ ಟ್ರೋಲು. ಅದರಲ್ಲಿ ನಾನು ಲಾಸ್ಟಿಗೆಲ್ಲ ಟ್ರೋಲ್ ಆದ್ರಿ? ನೀವು ನೋಡಿದ್ರೆ ಅದೆಲ್ಲ? ಎಲ್ಲನೂ ನೋಡಿದೆ. ನಿಮ್ಗೆ ಏನು ಅನಿಸ್ತು ನೋಡಿದ ತಕ್ಷಣ? ನನಗೇನು ಅಷ್ಟೊಂದನ್ನು ಏನು ಫೀಲ್ ಆಗಿಲ್ಲ. ಆವಾಗಲಿಂದಾನೇ ನನಗೆ ಅದು ಇದು ಅಂಥವ್ರು ಇಂಥವ್ರು ಅಂತಬಿಟ್ಟು ಬೈಕೊಂಬಿಟ್ಟು ಬಂದಿದ್ದಾರೆ.
ಲೈವಲ್ಲೇ ಬೈದಿದ್ದಾರೆ, ನೀನು ಹುಡುಗಿ ಥರ ಆಡ್ತೀಯ, ಹಂಗೆ ಹಿಂಗೆ ಅದು ಇದು ಅಂತಬಿಟ್ಟು ಬೈತಾರೆ. ಇವ್ರು ಟ್ರೋಲ್ ಮಾಡ್ಕೊಂಬಿಟ್ಟು ಎಲ್ಲೋ ಕೂತ್ಕೊಂಬಿಟ್ಟು ಬೈದ್ರೆ ನಾನೇ ತಲೆ ಕೆಡ್ಸ್ಕೊಳ್ಳಿ ಅಂದ್ಬಿಟ್ಟು ಸುಮ್ಮನೆ ಆದೆ. ದೆನ್ ಇನ್ನೊಂದು ಏನು ಗೊತ್ತಾ, ಆವಾಗ ಲೈಕ್ ಸುಮ್ಮನೆ ಆದೆ. ಲೈಕ್ ನಾನು ಎಲ್ಲ ವೀಡಿಯೋದಲ್ಲಿ ಲಾಸ್ಟಲ್ಲಿ ಡಬಲ್ ಮೀನಿಂಗ್ ಎಲ್ಲ ಯೋಚನೆ ಮಾಡಬಾರ್ದು ಅಂತಲೇ ಹೇಳ್ತಾ ಇದ್ದೆ. ಪ್ರತಿಯೊಂದು ವೀಡಿಯೋಸಲ್ಲೂ ನಾನು ಅದೇ ಹೇಳ್ತಾ ಇದ್ದೆ. ಲೈಕ್ ಯಾರೋ ಒಬ್ಬರು ನನಗೆ, ನೀವು ಹೇಳೋದೆಲ್ಲನೂ ಹೇಳ್ಬಿಡ್ತೀರಾ, ಲಾಸ್ಟಲ್ಲಿ ಡಬಲ್ ಮೀನಿಂಗ್ ಮಾತ್ರ ಯೋಚನೆ ಮಾಡಬಾರ್ದು ಅಂತಬಿಟ್ಟು ಹೇಳ್ತೀರಾ, ಅದು ಮಾತ್ರ ಚೆನ್ನಾಗಿರುತ್ತೆ, ನಿಮ್ಮ ಹೆಸರು ಡಬಲ್ ಮೀನಿಂಗ್ ಜಾನುನೇ ಅಂತಬಿಟ್ಟು ಹೇಳ್ಬಿಟ್ಟ. ಮುಂಚೆ ಬರೀ ಜಾನು ಅಂತ ಜಾನು ಅಂತಾನೆ ಇತ್ತು. ಅದು ನನಗೆ ಇವಾಗ್ಲೂ ಗೊತ್ತಿಲ್ಲ ಡಬಲ್ ಮೀನಿಂಗ್ ಜಾನು ಅಂತಬಿಟ್ಟು ಅದು ಹೆಸರು ಹೆಂಗೆ ಬಂದಿದೆ ಅಂತ. ಇವಾಗ್ಲೂ ನನ್ನ ಇನ್ಸ್ಟಾಗ್ರಾಮ್ ಲೈಕ್ ಗೂಗಲ್ ವೆಬ್ಸೈಟಲ್ಲಿ ಹೋಗ್ಬಿಟ್ಟು ನೋಡ್ದೆ ಅಂದರೆ ಡಬಲ್ ಮೀನಿಂಗ್ ಜಾನು ಅಂತಬಿಟ್ಟು ಹೊಡ್ದ ಅಂದರೆ ನಾನೇ ಮುಂದೆ ಬಂದುಬಿಡ್ತೀನಿ. ಅಷ್ಟೊಂದು ಫೇಮಸ್ ಆಗಿಬಿಟ್ಟಿದ್ದೀನ ನಾನು ಅಂತ ನನಗೆ ಗೊತ್ತಿರಲ್ಲ. ಅಷ್ಟೊಂದು ಫೇಮಸ್ ಆಗಿಬಿಟ್ಟಿದ್ದೀನ ನಾನು, ಅಷ್ಟೊಂದೆಲ್ಲ ರೆಕಗ್ನೈಸ್ ಮಾಡುತ್ತಾ ಅಂತಬಿಟ್ಟು ಸುಮ್ಮನೆ ನಾನು ಕುತ್ಕೊಂಡ್ಬಿಟ್ಟು ಲೈಕ್ ನನ್ನ ಮೊಬೈಲಲ್ಲಿ ಮಾತ್ರ ತೋರಿಸುತ್ತೇನೋ ಅಂತಬಿಟ್ಟು ಬೇರೆಯವ್ರ ಮೊಬೈಲಲ್ಲೆಲ್ಲ ಹೋಗ್ಬಿಟ್ಟು ಸರ್ಚ್ ಮಾಡ್ತೀನಲ್ವ, ಡಬಲ್ ಮೀನಿಂಗ್ ಜಾನು ಅಂತಬಿಟ್ಟು ನಾನು ಬಂದುಬಿಟ್ಟಿರ್ತೀನಿ. ಡಬಲ್ ಮೀನಿಂಗ್ ಜಾನು ಅನ್ನೋದು ಅಷ್ಟೊಂದು ರೆಕಗ್ನೈಸ್ ಆಗಿಬಿಟ್ಟಿದೆನಾ ಅಂತ ಫುಲ್ಲು ಎಲ್ಲ ಕಡೆಯೂ ಲೈಕ್ ಕೆಲವೊಂದು ಕಡೆಯಲ್ಲೆಲ್ಲ ನಾನು ಹೊರಗಡೆ ಹೋಗ್ತೀನಲ್ಲ, ಅಕ್ಕ ನೀವು ಡಬಲ್ ಮೀನಿಂಗ್ ಜಾನು ಅಲ್ವಾ ಅಕ್ಕ, ನೀವು ತುಂಬ ಚೆನ್ನಾಗಿ ವೀಡಿಯೋ ಮಾಡ್ತೀರಾ, ತುಂಬ ಖುಷಿ ಆಗುತ್ತೆ ಅಂತಬಿಟ್ಟು ಫೋಟೋ ತಕ್ಕೊಂಡಿರ್ತಾರೆ. ನನಗೆ ಅವಾಗ ಒಳಗಡೆಯಿಂದ ಉರಿತಾ ಇರುತ್ತೆ. ಹೇಳಿ ಯಾಕೆ ಮಗನೇ ನೀನು ಎಲ್ಲೋ ಕುತ್ಕೊಂಡ್ಬಿಟ್ಟು ನಾನು ವೀಡಿಯೋ ಮಾಡೋದು ನೋಡಿಬಿಟ್ಟು ಅಂಥವಳು ಇಂಥವಳು ಅಂತಬಿಟ್ಟು ಎಲ್ಲೋ ಕುತ್ಕೊಂಡ್ಬಿಟ್ಟು ಕಮೆಂಟ್ ಹಾಕಿರ್ತೀಯ, ಇಂಥ ವೀಡಿಯೋಸ್ ಎಲ್ಲ ಬ್ಯಾನ್ ಆಗಬೇಕು, ಅದಾಗಬೇಕು, ಇದಾಗಬೇಕು ಅಂತಬಿಟ್ಟು ಕಮೆಂಟ್ ಹಾಕಿರ್ತಾನೆ. ಅವ್ನು ಎಷ್ಟು ಒಷ್ಟಾಗಿ ಕಮೆಂಟ್ ಹಾಕಿರ್ತಾನೆ ಅಂತಬಿಟ್ಟು ನೀವು ಹೇಳಬೇಡಿ. ಅವನೇ ಬಂದ್ಬಿಟ್ಟು ಇವತ್ತು ನನ್ನ ಫೋಟೋ ಕೇಳಿದಾದ್ರೆ ಹಿಂಗೆ ಅನ್ಬೋದು, ಹೌದಲ್ಲ? ಮುಂದೆ ಇರೋವಾಗ ಯಾರೂ ಬೈಯಲ್ಲ, ಹಿಂದೆನೇ ಮಾತಾಡೋದು. ನಾನು ನನ್ನ ಜೊತೆಲಿ ಅಭಿನೂ ವೀಡಿಯೋ ಮಾಡ್ತಾ ಅಂತಾನೆ, ಅದನ್ನು ನಾನು ಹೇಳ್ತೀನಿ, ನೀನು ವೀಡಿಯೋ ಮಾಡ್ತೀಯ ತಾನೆ, ಆರಾಮ್ಸೆ ನೀನು ವೀಡಿಯೋ ಮಾಡು, ಕಮೆಂಟ್ಸ್ ಮಾತ್ರ ತೆಗೆದ್ಬಿಟ್ಟು ಓದ್ಬೇಡ. ಓಕೆ, ಅಲ್ಲಿ ನೀವು ಮುಂಚೆ ಅಂದರೆ ರೀಲ್ಸ್ ಸ್ಟಾರ್ಟ್ ಮಾಡ್ಕೊಬಿಟ್ರಿ, ನೀವು ವ್ಯೂಸ್ 1 ಮಿಲಿಯನ್ಸು ರೀಚ್ ಆಗಿದ ತಕ್ಷಣ ಡೈಲಿ ಒಂದೊಂದು ವೀಡಿಯೋಸು ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದ್ರಿ. ಆ ನಡುವೆ ನಿಮ್ಮದು ಟೀಮು 3-4 ಜನ ನಿಮ್ಮ ರೀಲ್ಸಲ್ಲೆಲ್ಲ ಇರ್ತಾರಲ್ಲ, ಅವ್ರನ್ನೆಲ್ಲ ಯಾವಾಗ ಜಾಯಿನ್ ಮಾಡ್ಕೊಂಡ್ರಿ? 2-3 ಜನ ಮಧ್ಯದಲ್ಲಿ ಜಾಯಿನ್ ಮಾಡ್ಕೊತಾ ಇರ್ತೀನಿ. ಆ್ಯಕ್ಚುಲಿ ಏನು ಗೊತ್ತಾ, ನನ್ನ ಜೊತೆ ನಾನು ರೀಲ್ಸ್ ಮಾಡಬೇಕು ಅಂತಬಿಟ್ಟು ಹೇಳ್ದಂದು, ಅಕ್ಕ ನಾನು ಮಾಡಲ್ಲಕ್ಕ, ಅಕ್ಕ ನಾನು ಬರಲ್ಲಕ್ಕ, ಟ್ರೋಲ್ ಆಗ್ತೀನಿ ಅಕ್ಕ. ಏನೂ ಆಗಲ್ಲ, ಸುಮ್ಮನೆ ನಿಂತ್ಕೊ, ಮೈಕ್ ಹಿಡ್ಕೊ, ನಾನು ಒಂದು ಸ್ಕ್ರಿಪ್ಟ್ ಹೇಳ್ತೀನಿ, ಹಿಂದೆ ನಿಂತ್ಕೊಂಬಿಟ್ಟು ಮಾತಾಡು, ನಾನು ಮೈಕ್ ಮಾತ್ರ ತೋರಿಸು, ನಿನ್ನ ವಾಯ್ಸ್ ಮಾತ್ರ ನಾನು ಬರಬೇಕು ಅಷ್ಟೇ. ನೀವು ಸ್ಟಾರ್ಟಿಂಗ್ ಹಿಂಗೆಲ್ಲ ಕೇಳ್ತಾ ಇದ್ರಿ? ಹಿಂಗೆಲ್ಲ ಕೇಳ್ತಾ ಇದ್ದೆ. ಅದಾದಮೇಲೆ ಸ್ವಲ್ಪ ನಾನು ಟ್ರೆಂಡ್ ಬರೋಕ್ಕೆ ಸ್ಟಾರ್ಟ್ ಆದೆ ಅಲ್ವಾ, ಎಲ್ಲರಿಗೂ ಡಬಲ್ ಮೀನಿಂಗ್ ಜಾನು ಅಂದರೆ ಲೈಕ್ ಗೊತ್ತಾಯ್ತಲ್ಲ, ಇವ್ರು ಜಸ್ಟ್ ಎಂಟರ್ಟೈನ್ಮೆಂಟ್ಗೋಸ್ಕರ ನಗ್ಸೋಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅಂತಬಿಟ್ಟು ಆವಾಗ ನಾನು ಹೇಳಿದೆ, ಓಕೆನಾ, ನಿಮ್ಗೆ ಹಂಗೆಲ್ಲನೂ ನಿಮ್ಗೆ ಇದೆ ಇದನ್ನ ನನ್ನ ಜೊತೆ ಮಾಡಬಾರ್ದು, ನನ್ನ ಜೊತೆಲಿ ಹೊರಗಡೆ ಬನ್ನಿ, ನಿಮ್ಗೆ ಗೊತ್ತಾಗುತ್ತೆ, ಎಲ್ಲರೂ ಜನ ನನಗೆ ಯಾವ ಥರ ಇದು ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ ಅಂತಬಿಟ್ಟು ಗೊತ್ತಾಗುತ್ತೆ ಅಂತ. ಆವಾಗ ನಾನು ಹೊರಗಡೆ ಕರ್ಕೊಂಡು ಹೋಗೋದು, ಡಬಲ್ ಮೀನಿಂಗ್ ಜಾನು ಅವ್ರು ಹೇಗಿದ್ದೀರಾ, ಚೆನ್ನಾಗಿದ್ದೀರಾ, ಸೂಪರ್ ಆಗಿದ್ದೀರಾ ಅಂತಬಿಟ್ಟು ಹುಡುಗರು ಮಾತ್ರ ಮಾತಾಡಿದ್ರೆ ಓಕೆ. ಇವಾಗ ಇತ್ತೀಚೆಗೆ ಹುಡುಗಿಯರೂ ಸ್ಟಾರ್ಟ್ ಮಾಡಿಬಿಡ್ತಾರೆ. ಆಂಟಿದವರು ಮೊನ್ನೆ ನಾವು ಮೈಸೂರಿಗೆ ಹೋಗಿದ್ದೀವಿ, ಯಾವುದೋ ಒಂದು ಆಂಟಿ, ನೀವು ಡಬಲ್ ಮೀನಿಂಗ್ ಜಾನು ಅವರಲ್ಲ, ತುಂಬ ಚೆನ್ನಾಗಿ ವೀಡಿಯೋ ಮಾಡ್ತಾರೆ, ಅದರಲ್ಲಿ ನಿಮ್ಗೆ ಶಾಕು. ಅಂದರೆ ಮುಂಚೆ ಹುಡುಗಿರು ಯಾರು ರಿಯಾಕ್ಟ್ ಮಾಡ್ತಾ ಇರಲಿಲ್ಲ, ಕಮೆಂಟ್ಸ್ ಏನು ಮಾಡ್ತಾ ಇರಲಿಲ್ಲ? ಇಲ್ಲ, ಇವಾಗ ಅವ್ರಿಗೂ ಜಸ್ಟ್ ಎಂಟರ್ಟೈನ್ಮೆಂಟ್ ತಾರೆ, ಅವರು ನಗಬೇಕಲ್ವಾ. ನಾನು ತುಂಬ ಜನ ನನ್ನ ವೀಡಿಯೋಸ್ ನೋಡ್ಬಿಟ್ಟು ತುಂಬ ನಗ್ತಾ ಇರ್ತಾರೆ. ಏನು ಇವರೆಲ್ಲ ಕೇಳೋದು ಇಂಥವೇ ಕೇಳ್ತಾರೆ, ಅದರಲ್ಲಿ ಲಾಸ್ಟಲ್ಲಿ ಬೇರೆ ಡಬಲ್ ಮೀನಿಂಗ್ ಮಾತ್ರ ಯೋಚನೆ ಮಾಡಬಾರ್ದು, ತಲೆಯಲ್ಲಿ ಹುಳನೇ ಬಿಟ್ಬಿಡ್ತಾರಲ್ವಾ ಅಂತ. ಇವಾಗ ಅದೆಲ್ಲ ಅದಾದ್ಮೇಲೆ ಲೈಕ್ ಅವರೆಲ್ಲ ನನ್ನ ಜೊತೆಲಿ ಇವಾಗೆಲ್ಲರೂ ಲೈಕ್ ಜಾಯಿನ್ ಆಗ್ತಾ ಇದ್ದಾರೆ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.